ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ನಂಗೆ ಗೊತ್ತು ನಾನು ಪದೇ ಪದೇ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಿರ್ತೀನಿ ಅಂತ. ಆದರೆ ಏನೂ ಅನ್ಕೋಬೇಡಿ, ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬಂದೆ. ನೀವೇನೂ ಹೇಳಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಅದು ದುರ್ಗಾ ಅವರು ಮನೆಗೆ ಸೇಫಾಗಿ ಬಂದರೆ ನಾನು ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ತಿದ್ದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ಕೆಲಸ ತುಂಬ ಚೆನ್ನಾಗಾಯ್ತು. ಸರಿ, ನೀ ಹೊರಡು. ಅಯ್ಯೋ, ಹೊರಡು ಅಂತ ಹೇಳ್ತಿದ್ದೀರಾ? ನಾನು ಬಂದ ಕೆಲಸ ಇನ್ನೂ ಆಗೇ ಇಲ್ಲ ರೀ. ಅದು ಮುಖ್ಯವಾದ ಕೆಲಸ ಅಂತ ಬೇರೆ ಹೇಳಿದ್ದೆ. ಏನು ಅಂತ ಕೇಳಲ್ವಾ ನೀವು? ನನಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಹೋಗ್ತೀನಿ ರೀ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಕಣ್ಮುಚ್ಚಿ. ಏನು ಹೇಳು? ನೀವು ಮುಚ್ಚಿ, ನಾನು ಹೇಳ್ತೀನಿ. ಇದನ್ನೆಲ್ಲ ನೋಡೋ ಬದಲು ನೀನು ಹೇಳೋ ಕೆಲಸ ಮುಂಚೆನೇ ಮಾಡಿದರೆ ಚೆನ್ನಾಗಿರ್ತಿತ್ತು. ಯಾವ ಕೆಲಸ? ಈಗ ತಾನೇ ನೀನು ಹೇಳ್ತಿಲ್ಲ, ಕಣ್ಮುಚ್ಚಿ ಅಂತ. ರೀ, ಏನು ಹೇಳ್ತಿದ್ದೀರಾ ನೀವು? ಬಿಡ್ತು ಅನ್ನಿ. ಬಿಡ್ತು ಅಂದ ತಕ್ಷಣ ಎಲ್ಲ ಹೊರಟೋಗೋದಾದರೆ ಸಂಬಂಧಗಳು, ಬಾಂಧವ್ಯ, ಸ್ನೇಹ, ಪ್ರೀತಿ ಇದ್ಯಾವುದೂ ಇರ್ತಾನೆ ಇರಲಿಲ್ಲ. ಕೆಲವು ಸಂಬಂಧಗಳು ಸುಲಭವಾಗಿ ಹೋದರೂ ಅದರಿಂದ ಆಗಿರೋ ಗಾಯ ಹೋಗೋದೇ ಇಲ್ಲ. ಅದಕ್ಕೆ ಬಿಡ್ತು ಅಂತ ಹೇಳೋಕ್ಕಾಗತ್ತಾ? ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ನನಗೆ ಅರ್ಥ ಆಗಲ್ಲ. ನಂಗೆ ಕೇಳಿಸ್ಕೊಳ್ಳೋಕೆ ಇಂಟ್ರೆಸ್ಟು ಇಲ್ಲ. ಸದ್ಯಕ್ಕೆ ನೀವು ಕಣ್ಮುಚ್ಚಿ. ಇದನ್ನೇ ನನ್ನ ಮುಖ್ಯವಾದ ಕೆಲಸ ಅಂತ ಹೇಳಿದ್ದು. ಪ್ರಸಾದ ತಿನ್ನಿ, ಮರಿಬೇಡಿ. ಲೀಲಾ. ಹಾಂ ರೀ. ನೀನು ಬೆಳಿಗ್ಗೆ ಮೊಬೈಲ್ಗೊಂದು ವಿಡಿಯೋ ಕಳಿಸ್ತೀನಿ ಅಂತಿಲ್ಲ, ಏನದು? ಅದು ದೇವಸ್ಥಾನದ ಮರದ ಹತ್ರ ಕೆತ್ತನೆ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ನಿಮ್ಗೆ ಅದೆಲ್ಲ ಇಷ್ಟ ಆಗುತ್ತಲ್ವಾ, ಅದಕ್ಕೆ ವಿಡಿಯೋ ಅಂತ ಹೇಳಿದೆ ಅಷ್ಟೆ. ಬಟ್ ನೀನು ಮಾತಾಡ್ಬೇಕಾದ್ರೆ ನಿನ್ನ ವಾಯ್ಸಲ್ಲಿ ಭಯ, ಟೆನ್ಷನ್ ಇತ್ತಲ್ಲ. ಇದಿಷ್ಟು ವಿಷಯ ಹೇಳೋದಕ್ಕೆ ಟೆನ್ಷನ್ ಆಗತ್ತಾ? ಅದು ಮೊಬೈಲ್ ನಿಷೇಧ ಅಂತ ಇತ್ತು. ಅದನ್ನು ನೋಡಿ ನನಗೆ ಯಾರಾದರೂ ಏನಾದರೂ ಹೇಳಿಬಿಡ್ತಾರೆ ಅಂತ ಆ ಥರ ರಿಯಾಕ್ಟ್ ಮಾಡಿದೆ ಅಷ್ಟೆ. ನೀವು ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.